ಹಾಯ್ ಫ್ರೆಂಡ್ಸ್, ಧನಲಕ್ಷ್ಮಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಬೇಸಿಗೆನಲ್ಲಿ ದೇಹ ತಂಪು ಮಾಡುವಂಥ ಒಂದು ಹೆಲ್ತ್ ಡ್ರಿಂಕ್ ಬಗ್ಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ನಾನು ಒಂದು 50 ಗ್ರಾಮಷ್ಟು ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ಒಂದು 50 ಗ್ರಾಮಷ್ಟು ಒಣ ಖರ್ಜೂರ ತೊಗೊಂಡಿದ್ದೀನಿ. ನೀವು ಹಸಿ ಖರ್ಜೂರನೂ ಹಾಕೋಬೋದು, ಒಣ ಖರ್ಜೂರನೂ ಹಾಕೋಬೋದು. ಮತ್ತು ಒಂದು 25 ಗ್ರಾಮಷ್ಟು ಬಾದಾಮಿ ಹಾಕ್ಕೊಂಡಿದ್ದೀನಿ. ಮತ್ತು 25 ಗ್ರಾಮಷ್ಟು ಗೋಡಂಬಿ ಹಾಕಿದ್ದೀನಿ. ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಅರ್ಧ ಹೋಳಾದರೂ ಹಾಕೋಬೋದು, ಅದನ್ನೇ ಹಾಕೋಬೋದು, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು. ಮತ್ತು ಇದಕ್ಕೆ ಸಕ್ಕರೆಯನ್ನು ಉಪಯೋಗಿಸ್ಕೋಬೇಡಿ. ವೈಟ್ ಕಲ್ಲು ಸಕ್ಕರೆನಾದರೂ ಉಪಯೋಗಿಸಿ, ಇಲ್ಲ ಈ ಕಲರ್ದಾದರೂ ಆರೆಂಜ್ ಕಲರ್ದಾದರೂ ಉಪಯೋಗಿಸಿ. ಅಂದರೆ ವೈಟ್ ಹಾಕ್ಕೊಂಡ್ರೆ ಇನ್ನೂ ದೇಹ ತಂಪಾಗುತ್ತೆ, ಅದಿನ್ನೂ ತಂಪು ಇದಾಗುತ್ತೆ. ಅದನ್ನು ಉಪಯೋಗಿಸಿ, ಇಲ್ಲ ಆರೆಂಜ್ ಆದರೆ ಒಟ್ಟಿನಲ್ಲಿ ಕಲ್ಲು ಸಕ್ಕರೆ ಉಪಯೋಗಿಸಿ, ಸಕ್ಕರೆನ ಯೂಸ್ ಮಾಡಿಬಿಡಿ. ಮತ್ತು ಒಂದು 25 ಗ್ರಾಮಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ. 2 ಲೋಟ ಹಾಲು, ಅಂದರೆ ಇಲ್ಲಿ 1 ಲೋಟ ಇಟ್ಕೊಂಡಿದ್ದೀನಿ, ಇನ್ನೂ 1 ಲೋಟ ಹಾಕ್ತೀನಿ. ಹಾಲು ಒಂದು ಅರ್ಧ ಲೀಟ್ರಷ್ಟು ಹಾಲು. ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು. ವೀಕ್ಷಕರೇ, ಇಷ್ಟು ಸೇರಿಸಿ ರುಬ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನೋಡಿ ವೀಕ್ಷಕರೇ, ರುಬ್ಬಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಸ್ವಲ್ಪ ನೀವು ಏಲಕ್ಕಿನೂ ಹಾಕೋಬೋದು. ನನಗೆ ಏಲಕ್ಕಿ ಸೇರಿಸಿಲ್ಲ, ಏಲಕ್ಕಿ ಬೇಕಾದ್ರೆ ಸೇರಿಸ್ಕೊಂಡು ರುಬ್ಕೋಬೋದು. ಈಗ ರೆಡಿಯಾಗಿದೆ. ವೀಕ್ಷಕರೇ, ಈಗ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಚಮಚ ಸಾಕು, ಇದಕ್ಕೇನಿದೆ ಜಾಸ್ತಿ ಬೇಡ. ನಂತರ ರುಬ್ಬಿಟ್ಕೊಂಡಿರೋವಂಥ ಕರಗದ ಮೇಲೆ ರುಬ್ಬಿಟ್ಕೊಂಡಿರುವಂಥ ಪದಾರ್ಥ ಹಾಕ್ತಾ ಇದ್ದೀನಿ. ನಾನು ನೀರನ್ನು ಜಾಸ್ತಿ ಸೇರಿಸ್ತಾ ಇಲ್ಲ, ಒಂದು 1/4 ಲೋಟದಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಹಾಲನ್ನ ಹಾಕ್ತಾಯಿದ್ದೀನಿ, 2 ಲೋಟದಷ್ಟು. ನೀವು ಇನ್ನೂ ಬೇಕಾದ್ರೆ ಜಾಸ್ತಿ ಹಾಕೋಬೋದು, ಈಗ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕೋಬೋದು. ನಾನು 2 ಲೋಟದಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ನಂತರ ಕಲ್ಲು ಸಕ್ಕರೆಯನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊತೀನಿ, ಕಲ್ಲು ಸಕ್ಕರೆನ. ವೀಕ್ಷಕರೇ, ಈಗ ಕಲ್ಲು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಕಲ್ಲು ಸಕ್ಕರೆ ಏನಾದರೂ ನಿಮ್ಮಲ್ಲಿರೋವಂಥ ಸಾಕಾಗದೆ ಹೋದರೆ ಜಾಸ್ತಿ ಸಕ್ಕರೆ ಹಾಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ತುಂಬ ಸಾಕಾಗದೆ ಹೋದರೆ ಮಾತ್ರ ಸಕ್ಕರೆನ ಯೂಸ್ ಮಾಡಿ, ಇಲ್ಲ ಅಂದರೆ ಕಲ್ಲು ಸಕ್ಕರೆನೇ ಯೂಸ್ ಮಾಡಿ. ಅಂದರೆ ಕಲ್ಲು ಸಕ್ಕರೆನೇ ಒಳ್ಳೆಯದು, ಇಂಥ ಡ್ರಿಂಕ್ಸಿಗೆಲ್ಲ ಕಲ್ಲು ಸಕ್ಕರೆನೇ ಒಳ್ಳೆಯದು, ಕಲ್ಲು ಸಕ್ಕರೆನೇ ಯೂಸ್ ಮಾಡಿ. ಈಗ ರೆಡಿಯಾಗಿದೆ ವೀಕ್ಷಕರೇ. ಒಂದು 10 ನಿಮಿಷ ಅದನ್ನು ಹಾಕಿ ಒಂದು 10 ನಿಮಿಷ ಕುದಿಸಿ. ಈಗ 10 ನಿಮಿಷ ಕುದಿಸಿದ್ದೀನಿ. ಈಗ ಇದು ರೆಡಿಯಾಗಿದೆ, ಸಾಕು. ಈಗ ಇದನ್ನು ಸರ್ವ್ ಮಾಡ್ಬೋದು. ಇದನ್ನು ಏನಂದರೆ ಕೋಲ್ಡ್ ಬಾಡಿ ಇರೋರು 15 ದಿನಕ್ಕೊಂದ್ಸಲ ತಗೊಳ್ಳಿ. ಮತ್ತು ಹೀಟ್ ಬಾಡಿ ಇರೋರು ಬೇಕಾದ್ರೆ ವೀಕ್ಲಿ ಒನ್ಸ್ ಕುಡಿಬೋದು. ಆವಾಗ ದೇಹ ಈ ಬೇಸಿಗೆಗಾಲದಲ್ಲಿ ತಂಪಾಗಿರುತ್ತೆ. ಇದು ಲೈಕ್ ಆಗಿದರೆ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.